ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 25ನೇ ವಿಡಿಯೋ. ನಾವು ಈ ವಿಡಿಯೋದಲ್ಲಿ ನಂಬರ್ ಫಂಕ್ಷನ್ಸನ್ನು ತಿಳ್ಕೊಳ್ಳೋಣ. ಬನ್ನಿ, ಈ ನಂಬರ್ ಫಂಕ್ಷನ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ನಂಬರ್ ಫಂಕ್ಷನ್ಸ್ ಅಂದರೆ ಇದು ಡ್ಯಾಕ್ಸ್ನ ಒಂದು ಕ್ಯಾಟಗರಿ. ಇದರಲ್ಲಿ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಮಾಡಬಹುದು, ರೌಂಡಿಂಗ್ ಮತ್ತು ನ್ಯೂಮರಿಕಲ್ ಟ್ರಾನ್ಸ್ಫಾರ್ಮೇಷನ್ಸನ್ನು ನಾವು ಮಾಡಬಹುದು. ಇದು ಹೆಚ್ಚಾಗಿ ನಾವು ಡೈನಾಮಿಕ್ ರಿಪೋರ್ಟ್ಸ್ ಮತ್ತು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸನ್ನು ಎಫಿಷಿಯೆಂಟಾಗಿ ಮಾಡೋದಕ್ಕೆ ಈ ನಂಬರ್ ಫಂಕ್ಷನ್ಸನ್ನು ಯೂಸ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಬ್ಸ್, ಡಿವೈಡ್, ಕೋಶಂಟ್ ಮತ್ತು ಮಾಡ್ ಫಂಕ್ಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನೂ ಅನೇಕ ನಂಬರ್ ಫಂಕ್ಷನ್ಸ್ಗಳಿದೆ, ಅದು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಕೆಲವೊಂದು ಲಿಂಕ್ಸನ್ನು ಕೊಟ್ಟಿದ್ದೀನಿ. ಈ ಲಿಂಕ್ಸನ್ನು ಕ್ಲಿಕ್ ಮಾಡಿದ್ರೆ ನೀವು ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗ್ತೀರಾ. ಈ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಫಂಕ್ಷನ್ಸ್ಗಳ ಸಿಂಟೆಕ್ಸ್, ಎಕ್ಸಾಂಪಲ್ಸ್, ಎಕ್ಸ್ಪ್ಲನೇಷನ್ ಎಲ್ಲ ಇರುತ್ತೆ. ನೀವು ಖಂಡಿತ ಅದನ್ನು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಈ ವೆಬ್ಸೈಟ್ ಲಿಂಕ್ಗೆ ನೀವು ಕ್ಲಿಕ್ ಮಾಡಿದಾಗ. ರೈಟ್, ಇವಾಗ ನಾವು ಪವರ್ ಬಿ ಐ ಡೆಸ್ಕ್ಟಾಪ್ಗೆ ಹೋಗೋಣ. ಇಲ್ಲಿ ನಮಗೆ ಒಂದಷ್ಟು ಕಾಲಮ್ಸ್ ಇದೆ. ನಾವು ಆಬ್ಸ್, ಡಿವೈಡ್, ಕೋಶಂಟ್ ಮತ್ತು ಮಾಡ್ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಆಬ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನ್ಯೂ ಕಾಲಮ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಆಬ್ಸ್ ಬಂದು ಆಬ್ಸಲ್ಯೂಟ್ ಅಂತೇಳಿ. ಆಬ್ಸಲ್ಯೂಟ್ ಅಂತಂದರೆ ಎಲ್ಲೆಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತೆ ಆ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನು ನಾವು ಪಾಸಿಟಿವ್ ವ್ಯಾಲ್ಯೂಸ್ಗೆ ಕನ್ವರ್ಟ್ ಮಾಡೋವಂಥದ್ದು. ನೋಡಿ, ಇಲ್ಲಿ ಇವಾಗ -19 ಅಂತಿದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಫಂಕ್ಷನ್ ಆಬ್ಸ್ ಅಂತ ಕೊಡ್ತೀನಿ, ಆಬ್ಸ್ ಆಫ್ ಪ್ರಾಫಿಟ್. ಇವಾಗ ಎಂಟರ್ ಮಾಡಿದ್ರೆ ನೋಡಿ, ಇಲ್ಲಿ ನನಗೆ ಇವಾಗ -19 ಅಂತ ಇರೋದು ನನಗೆ +19 ಆಗಿಬಿಡುತ್ತೆ. ನೀವು ಹಿಂಗೆ ಏನು ಕೆಳಗಡೆ ನೋಡಿದ್ರೆ -1 ಇರೋದು 1 ಆಗುತ್ತೆ, -6 ಆಗುತ್ತೆ. ಸೊ ಈ ರೀತಿ ಯಾವುದೇ ನೆಗೆಟಿವ್ ವ್ಯಾಲ್ಯೂಸ್ ಇದ್ದರೆ ಅದು ಪಾಸಿಟಿವ್ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಡಿವೈಡ್. ಡಿವೈಡ್ ಬಂದು ಒಂದು ನಂಬರಿಂದ ಇನ್ನೊಂದು ನಂಬರನ್ನು ಡಿವೈಡ್ ಮಾಡೋದಕ್ಕೆ ನಾವು ಡಿವೈಡ್ ಫಂಕ್ಷನನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಇವಾಗ ಫಂಕ್ಷನ್ ಡಿವೈಡ್ ಅಂತ ಒಂದು ಕಾಲಮ್ ಕೊಡೋಣ. ಈಕ್ವಲ್ಸ್ ಡಿವೈಡ್ ನ್ಯೂಮರೇಟರ್ ನಾನು ಸೇಲ್ಸ್ ಅಂತ ತಗೋತೀನಿ, ಡಿನಾಮಿನೇಟರ್ ಪ್ರಾಫಿಟ್ ತಗೋತೀನಿ, ಆಲ್ಟರ್ನೇಟಿವ್ ರಿಸಲ್ಟ್ 0. ಅಕಸ್ಮಾತಾಗಿ ಯಾವ್ದಾದ್ರು ವ್ಯಾಲ್ಯೂ 0 ಇದ್ದರೆ 0 ಇಂದ ನಾವು ಒಂದು ವ್ಯಾಲ್ಯೂನ ಡಿವೈಡ್ ಮಾಡೋಕ್ಕಾಗಲ್ಲ. ಆ ಥರ ಏನಾದ್ರು ವ್ಯಾಲ್ಯೂಸ್ ಇದ್ದರೆ ನಮಗೆ ಆಲ್ಟರ್ನೇಟಿವ್ ವ್ಯಾಲ್ಯೂ 0 ಬೇಕು. ನಾನು ಎಂಟರ್ ಅಂತ ಕೊಡ್ತೀನಿ. ಇವಾಗ ನನಗೆ ಇಲ್ಲಿ ನೋಡಿ ಈ ರಿಸಲ್ಟ್ಸ್ ಬರುತ್ತೆ. ಇದು ಸೇಲ್ಸ್ ಡಿವೈಡೆಡ್ ಬೈ ಪ್ರಾಫಿಟ್. ಸಪೋಸ್ ನನಗೆ ಕೋಶಂಟ್ ಬೇಕು. ಕೋಶಂಟ್ ಅಂತಂದರೆ ಇಂಟೀಜರ್ ಪಾರ್ಟ್. ಇಲ್ಲಿ ಏನಿದೆ ಡೆಸಿಮಲ್ ಬರಲ್ಲ, ಬರೀ ಇಂಟೀಜರ್ ಪಾರ್ಟ್ ಅಷ್ಟೇ ಬರುತ್ತೆ. ಅದು ಬೇಕು ಅಂತಂದಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಡಿವೈಡ್ ಅಂತ ಕೊಡ್ತೀನಿ. ನಾನು ಇವಾಗ ಕೋಶಂಟ್ ತೊಗೊಳ್ಳೋಣ. ಡಿವೈಡ್ ಆಲ್ರೆಡಿ ಆಗಿದೆ. ಕೋಶಂಟ್ ನ್ಯೂಮರೇಟರ್ ಬಂದು ಸೇಲ್ಸ್ ತೊಗೋತೀನಿ, ಡಿನಾಮಿನೇಟರ್ ಬಂದು ಪ್ರಾಫಿಟ್ ತೊಗೋತೀನಿ, ಕ್ಲೋಸ್ ಬ್ರ್ಯಾಕೆಟ್, ಎಂಟರ್. ಇವಾಗ ನೋಡಿ, ಅಕಸ್ಮಾತಾಗಿ ಯಾವ್ದಾರ ನಂಬರ್ 0 ಇದ್ದರೆ ನಮಗೆ ಎರರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಇಫ್ ಎರರ್ ಅಂತ ಕೊಡಬೇಕು. ಇಫ್ ಎರರ್ ಕೊಟ್ಬಿಟ್ಟು ಇಲ್ಲಿ ನಾವು 0 ಎಂಟರ್. ನೋಡಿ, ಇಲ್ಲಿ ನನಗೆ ಇವಾಗ ರಿಸಲ್ಟ್ ಬರುತ್ತೆ. ಇದು ಬಂದು ಇಂಟೀಜರ್ ಪಾರ್ಟ್. ಸಪೋಸ್ ನನಗೇನಾದರೂ ಡಿವೈಡ್ ಮಾಡಿದಾಗ ರಿಮೈಂಡರ್ ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಮಾಡ್ ಆಪ್ರೇಟರ್ ಯೂಸ್ ಮಾಡ್ತೀನಿ. ಮಾಡ್ ಯೂಸ್ ಮಾಡಿದ್ರೆ ನಮಗೇನಾದರೂ ರಿಮೈಂಡರ್ ಬೇಕಂದರೆ ಮಾಡನ್ನು ಯೂಸ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಸೇಲ್ಸ್ ಪ್ರಾಫಿಟ್ ಅಂತ ಕೊಡ್ತೀನಿ. ಇಲ್ಲೂ ಕೂಡ ಅಕಸ್ಮಾತಾಗಿ ಯಾವ್ದಾದ್ರು ನಂಬರು 0 ಇದ್ದರೆ ನಮಗೆ ಎರರ್ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಫಂಕ್ಷನ್ಗೆ ಮತ್ತು ಇಫ್ ಎರರನ್ನು ಅಪ್ಲೈ ಮಾಡ್ತೀನಿ. ಇಫ್ ಎರರ್ ಯೂಸ್ ಮಾಡಿದ್ರೆ ಎರರ್ಸ್ ಇದ್ದರೆ ನಮಗೆ ಅದಕ್ಕೆ ಆಲ್ಟರ್ನೇಟಿವ್ ವ್ಯಾಲ್ಯೂ ಏನಿದೆ ಅದು ಬರುತ್ತೆ. ಈ ಇಫ್ ಎರರ್ ಬಗ್ಗೆ ನಾನು ಇಫ್ ಕಂಡೀಷನ್, ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಬರುತ್ತಲ್ಲ, ಅವಾಗ ನಿಮಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ನಮಗೆ ಇವಾಗ ಬರ್ತಾ ಇರೋದು ರಿಮೈಂಡರ್. ಸೊ ಈ ರೀತಿ ನಾವು ಈ ನಂಬರ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ಬೋದು. ಇನ್ನೂ ಹೆಚ್ಚಿನ ನಂಬರ್ ಫಂಕ್ಷನ್ಸ್ಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ.
ಸೊ ನಿಮ್ಗೇನಾದರೂ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಮತ್ತು ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾವು ತಿಳಿಸ್ತೀವಿ. ಮತ್ತು ನಮ್ಮ ವೆಬ್ಸೈಟ್ www.itsinc.in ನೀವು ವಿಸಿಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಜೊತೆಗೆ ಅನೇಕ ಉಚಿತ ಕೋರ್ಸ್ಗಳು ಕನ್ನಡದಲ್ಲಿ ಕೂಡ ಲಭ್ಯ ಇರುತ್ತೆ. ಅದನ್ನು ಕೂಡ ನೀವು ನೋಡಿ ಕಲ್ತ್ಕೋಬೋದು. ನಮ್ಮನ್ನು ಇನ್ನೂ ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ. ಈ ಎಲ್ಲ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗಳ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಆ ಲಿಂಕ್ ಯೂಸ್ ಮಾಡಿಕೊಂಡು ನಮ್ಮನ್ನು ದಯವಿಟ್ಟು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ಸನ್ನು ತಿಳಿಸಿ. ಇನ್ನೂ ಅನೇಕರಿಗೆ ಈ ಒಂದು ವಿಡಿಯೋ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಧನ್ಯವಾದ.